ಶರಣ್ ರೀ, ನಮ್ಮ ಸಾವುಕಾರ ಮಂದಿಗೆ ಏನು ಲಕ್ಷ ಪಕ್ಕ ಎರಡು ಮಾತು ಅಂಥೇಳಿ ಗೌರಿನ ಕರ್ಕೊಂಬಂದಿನಿ ಸ್ಥಳ ಅನ್ಕೋಬೇಡ್ರಿ. ಏನಿಲ್ಲ, ಒಂದೆರಡು ಮಾತು ಮಾತಾಡಬೇಕಿತ್ತು, ನಿಮ್ಮ ಜೊತೆಗೆ ಶೇರ್ ಮಾಡಬೇಕಿತ್ತು. ನಾನು ನಿನ್ನೆ ನೀವೆಲ್ಲ ಮಾಡಿರೋ ಕಮೆಂಟ್ಗಳಿಗೆ ನಾವು ಉತ್ತರ ಕೊಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಏನಂದರೆ ನಾವು ಬೇರೆ ಲೀಸ್ ಮನೆ ತೊಗೊಂಡಿದ್ದೀವಿ, ಲೀಸ್ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಕಮೆಂಟ್ಗಳಿಗೆ ಉತ್ತರ ಕೊಡೋದು ಮತ್ತು ಬರ್ಡೇ ವಿಶಸ್ ಮಾಡೋದು ಮತ್ತು ವಿಡಿಯೋಗಳು 2 ಅಥವಾ ಕಡಿಮೆ ಬರ್ಬೋದು. ಅದಕ್ಕಿಂತ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಒಂದು 2-3 ದಿನ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ವಿಷಯಕ್ಕೆ ನಾನು ಮತ್ತೆ ಕಮೆಂಟ್ ಪಾಪ ನೀವು ಮಾಡಿರ್ತೀರ, ಯಾಕೆ 2 ವಿಡಿಯೋ ಬರ್ತಾಯಿದೆ, ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂಥೇಳಿ. ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ 3 ವಿಡಿಯೋ ಹಾಕೋಕ್ಕೆ ದಿನ, ಹಳ್ಳಿ ಬಡ ಕುಟುಂಬದ ಕಥೆನ. ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ. ಮನೆಯೆಲ್ಲ ಶಿಫ್ಟಾಗಿ ಇವತ್ತು ಹಾಲು ಉಗ್ಸೋದಿದೆ, ಅಂದರೆ ಇವತ್ತೇ ಶಿಫ್ಟ್ ಮಾಡಲ್ಲ ನಾವು, ಟೈಮ್ ತೊಗೊಂಡು ಮಾಡ್ತೀವಿ. ಯಾಕಂದರೆ ಅಂಗಡಿ ಇರೋದ್ರಿಂದ ಅಂಗಡಿ ಪೂರ ಬಂದ್ ಮಾಡಿನೇ ಶಿಫ್ಟಿಂಗ್ ಮಾಡೋದಿನ ಮಾಡಬೇಕು. ಹಾಗಾಗಿ ಅದರದ್ದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾಯಿದೆ ನನಗೆ. ಹಾಗಾಗಿ ಸ್ವಲ್ಪ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಮತ್ತು ನಾನು ಯಾರಿಗೂ ವಿಶ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಕಮೆಂಟೇ ನೋಡಿಲ್ಲ ಅಂದರೆ ನಾನು ವಿಶ್ ಮಾಡೋದು ಕಷ್ಟ. ಹಾಗಾಗಿ ನಾನು ಮಾಡಿಲ್ಲ. ಯಾರೂ ಬೇಜಾರಾಗಬೇಡಿ, ಕ್ಷಮೆ ಇರಲಿ. ಥ್ಯಾಂಕ್ ಯು. ಇಷ್ಟು ದಿನ ಎಲ್ರಿಗೂ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡಿದ್ಲು, ಈಗ ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ಅಂದ್ಕೋಬೇಡಿ. ಅದೇ ಕೆಲಸ ಇರೋದ್ರಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಮತ್ತು ನಿಮ್ಮ ಸ್ವೀಟ್ ಕಮೆಂಟ್ಗಳನ್ನ ಮಾಡೋದು ಮಾತ್ರ ನಿಲ್ಲಿಸ್ಬೇಡಿ. ನಾನು ಖಂಡಿತವಾಗ್ಲೂ ಒಂದಿನ ಕುತ್ಕೊಂಡು ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸಾರಿ, ಮತ್ತು ಥ್ಯಾಂಕ್ಸ್ ಹೇಳಿ ಮತ್ತೆ ಬಂದಿದ್ದೀನಿ. ಥ್ಯಾಂಕ್ ಯು.